ಒಬ್ಬ ಕಳ್ಳ ನಾನು 500 ಕೋಟಿ ಕದಿತೀನಿ, ನಿನ್ ಕೈಲಾದ್ರೆ ಸ್ಟಾಪ್ ಮಾಡು ಅಂತ ಒಬ್ಬ ಪೊಲೀಸ್ಗೆ ಚಾಲೆಂಜ್ ಮಾಡ್ತಾನೆ. ಪೊಲೀಸ್ ಕೂಡ ಅದನ್ನ ತಡೆಯೋದಕ್ಕೆ ಒಂದು ಪ್ಲಾನ್ ಮಾಡ್ತಾನೆ. ಆದ್ರೆ ಆ ಪ್ಲಾನ್ ಪೊಲೀಸ್ಗೆನೆ ಉಲ್ಟಾ ಹೊಡೆದು ಬಿಡುತ್ತೆ. ಮುಂದೆ ಏನೇನೆಲ್ಲ ಆಯ್ತು ಅಂತ ನೀವು ತಿಳ್ಕೊಳ್ಳೋದಕ್ಕೆ ನನ್ನ ಜೊತೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಕಿಕ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಪೋಲೆಂಡ್ ದೇಶದಲ್ಲಿರುವಂತ ಶೈನಾ ಅನ್ನೋ ಒಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಇವಳು ಯಾವಾಗ್ಲೂ ಬೇಜಾರ್ ಮಾಡ್ಕೊಂಡೇ ಇರ್ತಾಳೆ. ಅಂದಂಗೆ ಇವಳೊಬ್ಳು ಸೈಕಿಯಾಟ್ರಿಸ್ಟ್, ಅಂದ್ರೆ ಒಂದ್ ರೀತಿ ಡಾಕ್ಟರ್ನ ರೀತಿನೇ. ಫ್ಯಾಮಿಲಿ ಜೊತೆನೂ ಕೂಡ ಯಾವಾಗ್ಲೂ ಬೇಜಾರ್ ಮಾಡ್ಕೊಂಡೇ ಇರ್ತಾಳೆ. ಅಂದ್ರೆ ಇವಳ ಜೀವನದಲ್ಲಿ ಯಾವ್ದೋ ಒಂದು ಘಟನೆ ನಡೆದಿದೆ ಅಂತ. ನಂತರ ಇವಳ ಫ್ಯಾಮಿಲಿ ಅವರೆಲ್ಲ ಇವಳಿಗೆ ಅರ್ಥ ಮಾಡಿಸ್ತಿರ್ತಾರೆ, ಇನ್ನು ಎಷ್ಟು ದಿನ ಹೀಗೆ ಇರ್ತೀಯ, ಬೇಗ ಮದ್ವೆ ಆಗುವಂತ. ಇದೇ ಸಮಯದಲ್ಲಿ ಇವಳ ತಂದೆನೂ ಕೂಡ ಹೇಳ್ತಿರ್ತಾರೆ, ನನ್ನ ಫ್ರೆಂಡ್ ನ ಮಗ ಇಂಡಿಯಾದಿಂದ ಬರ್ತಿದ್ದಾನೆ, ಒಂದ್ಸಲ ಹೋಗವನನ್ನ ಮೀಟ್ ಮಾಡು, ಇಷ್ಟ ಆಯ್ತು ಅಂತಂದ್ರೆ ಮದ್ವೆ ಮಾಡ್ತೀನಿ ಅಂತ. ಆದ್ರೆ ಇವಳಿಗೆ ಮಾತ್ರ ಇದು ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಇವರ ಮಾತಿಗೆ ಮರ್ಯಾದೆನ ಕೊಟ್ಟು ಸರಿ ಅಂತ ಒಂದು ಟ್ರೈನ್ ನ ಒಳಗಡೆ ಬರ್ತಾಳೆ. ಇಲ್ಲಿ ಇವಳ ತಂದೆಯ ಫ್ರೆಂಡ್ ನ ಮಗ ಆಗಿರುವಂತ ಹಿಮಾಂಶು ಬಂದಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಇವನೊಬ್ಬ ಪೊಲೀಸ್ ಆಫೀಸರ್. ಇವನು ಕೂಡ ಅಷ್ಟೇ, ಇವನ ತಂದೆ ಇಲ್ಲಿಗೆ ಹಿಂಸೆ ಮಾಡಿ ಕಳಿಸಿರೋದು. ಇಬ್ರು ಮಾತಾಡೋದಕ್ಕೆ ಶುರು ಮಾಡಿದಾಗ ಇವಳು ಬೇಜಾರ್ ಮಾಡ್ಕೊಂಡು ಜಾಸ್ತಿ ಮಾತಾಡ್ತಾ ಇರೋದನ್ನ ನೋಡಿ ನಿಮ್ಮನ್ನ ಬಿಟ್ಟು ಹೋಗಿರುವಂತ ಆ ಹುಡುಗ ಯಾರು ಅಂತ ಕೇಳ್ತಾನೆ. ಮೊದ್ಲು ಇವಳು ಅನ್ಕೊಳ್ತಾಳೆ ಇದನ್ನೆಲ್ಲ ಇವನ ಹತ್ರ ಹೇಳ್ಬಾರ್ದು ಅಂತ. ಆದ್ರೆ ಈ ವಿಷಯನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಇವಳಿಗೂ ಕೂಡ ಯಾರಾದ್ರೂ ಬೇಕಿತ್ತು, ಅದಕ್ಕೆ ಹೇಳ್ತಾ ಹೋಗ್ತಾಳೆ. ನನ್ನ ಫ್ರೆಂಡ್ ವಿಧಿ ಓಡೋಗಿ ಮದ್ವೆ ಆಗ್ತಿದ್ಲು, ನಾನು ಕೂಡ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಆದ್ರೆ ಹುಡುಗನ ಫ್ರೆಂಡ್ ಕೂಡ ಬಂದಿದ್ದ ಅಂತ ಹೇಳ್ತಿದ್ದಂಗೆನೆ ನಮ್ಗೆ ದೇವಿ ಲಾಲ್ ಸಿಂಗ್ ನ ತೋರಿಸ್ತಾರೆ. ದೇವಿ ಇವಳನ್ನ ನೋಡ್ತಿದ್ದಂಗೆನೆ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಆದ್ರೆ ಮದ್ವೆ ಆಗ್ತಿರೋಂತ ಹುಡುಗಿ ವಿಧಿಯ ತಾಯಿ ಕಡೆಯವರು ಈ ಮದ್ವೆನ ನಿಲ್ಸೋದಕ್ಕೆ ಬರ್ತಿರ್ತಾರೆ. ಆದ್ರಿಂದ ದೇವಿ ಮದ್ವೆ ಹುಡುಗ, ಮದ್ವೆ ಹೆಣ್ಣಾಗಿರುವಂತ ವಿಧಿ ಹಾಗೆ ಶೈನನ ಕಾಪಾಡಿ ಕರ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಒಂದು ಜಾಗದಲ್ಲಿ ಯೂರಿನ್ ಪಾಸ್ಗೆ ಹೋಗ್ಬೇಕು ಅಂತ ಸೈಡಿಗೆ ಬಂದು ವಿಧಿ ತಾಯಿಗೆ ಕಾಲ್ ಮಾಡಿ ಹೇಳ್ತಿರ್ತಾನೆ, ಆದಷ್ಟು ಬೇಗ ಬನ್ನಿ, ಇಲ್ಲ ಅಂತಂದ್ರೆ ಮದ್ವೆ ನಡೆದೋಗುತ್ತೆ ಅಂತ. ಅಂದ್ರೆ ಇಲ್ಲಿ ಇವನು ಡಬಲ್ ಗೇಮ್ ಮಾಡ್ತಿದ್ದಾನೆ. ಆಗ ಇಲ್ಲಿಗೆ ಇವನ ಸಣ್ಣ ಫ್ರೆಂಡ್ ಆಗಿರುವಂತ ಜುಮ್ಕಿ ಬಂದು ಡೊನೇಷನ್ ಕೊಡಿ ಅಂತ ಹೇಳಿದಾಗ ಇವನು ಕೂಡ ನಗ್ನಾಗ್ತಾನೆ. 100 ರೂಪಾಯಿಯನ್ನು ಕೊಟ್ಟು ಮತ್ತೆ ಅವ್ರ 3 ಜನರನ್ನ ಕರ್ಕೊಂಡು ಎಸ್ಕೇಪ್ ಆಗ್ತಾ ಅಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಾನೆ, ವಿಧಿ ಮತ್ತೆ ಹುಡುಗನ್ಗೆ ಮದ್ವೆ ಮಾಡ್ಸೋದಕ್ಕೆ ಅಂತ. ಆದ್ರೆ ನೋಡಿದ್ರೆ ದೇವಿ ಹತ್ರ ತಾಳಿನೇ ಇರೋದಿಲ್ಲ. ಆದ್ರಿಂದ ಬೈಕ್ ನಲ್ಲಿ ಬಿಟ್ಟಿರ್ಬೋದು ಅಂತ ತಗೊಂಡ್ ಬರೋದಕ್ಕೆ ಅಂತ ಹೊರಗಡೆ ಬಂದ್ರೆ ವಿಧಿ ತಾಯಿನೂ ಕೂಡ ಇಲ್ಲಿಗೆ ಬಂದಿರ್ತಾರೆ. ಒಳಗಡೆ ಮದ್ವೆ ನಡೀತಿದೆ ಹೋಗಿ ಅಂತ ಕಳಿಸ್ತಾನೆ. ಹೇಳ್ಬೇಕು ಅಂತಂದ್ರೆ ತಾಳಿನೂ ಕೂಡ ಇವನ ಹತ್ರನೇ ಇತ್ತು. ಈ ಕಡೆ ಇನ್ನೇನು ವಿಧಿ ತಾಯಿ ಮದ್ವೆನ ಇನ್ನೇನು ನಿಲ್ಲಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ ದೇವಿ ಬಂದು ತಾಳಿ ಕೊಡ್ತಿದ್ದಂಗೆನೆ ಇವರಿಬ್ರು ಮದ್ವೆ ಆಗೋಗ್ತಾರೆ. ಆಗ್ಲೇ ಇವ್ರೆಲ್ಲರಿಗೂ ಗೊತ್ತಾಗೋದು ಇವರನ್ನ ವಿಧಿ ತಾಯಿ ಚೇಸ್ ಮಾಡೋ ರೀತಿ ಮಾಡಿದ್ದು, ಹಾಗೆ ಮದ್ವೆನ ಮಾಡಿಸ್ತಿರೋದು ಕೂಡ ದೇವಿನೇ ಅಂತ. ಏನಕ್ಕೆ ಈ ರೀತಿ ಮಾಡಿದೆ ಅಂತ ಕೇಳಿದ್ರೆ ನನ್ಗಿದ್ರಲ್ಲಿ ಕಿಕ್ ಸಿಕ್ತು, ಥ್ರಿಲ್ ಸಿಕ್ತು ಅಂತ ಹೇಳ್ತಾನೆ. ಆದ್ರೆ ಇಷ್ಟೆಲ್ಲ ಆಗಿದ್ರು ವಿಧಿ ಮಾತ್ರ ನನ್ ತಾಯಿ ಇಲ್ದೆ ಹೇಗ್ ಮದ್ವೆ ಮಾಡ್ಕೊಳ್ಳೋದು ಅಂತ ಬೇಜಾರ್ ಮಾಡ್ಕೊಂಡಿದ್ದೆ, ನೀನು ನನ್ ತಾಯಿ ಮುಂದೆ ನನ್ ಮದ್ವೆ ಮಾಡ್ದೆ ಅಂತ ಇವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಇಲ್ಲಿ ವಿಧಿ ತಾಯಿ ಒಬ್ರು MLA, ಆದ್ರಿಂದ ಹೇಳ್ತಿರ್ತಾರೆ ಒಂದಿನ ಅಲ್ಲ ಒಂದಿನ ನಿನ್ನ ನನ್ ಕಾಲ್ ಹತ್ರ ಬಂದು ಬಿಡೋ ರೀತಿ ಮಾಡ್ತೀನಿ ಅಂತ. ಹಾಗೆ MLA ಕಡೆಯ ಜನರು ಕೂಡ ಇವನನ್ನ ತಡೆಯೋದಕ್ಕೆ ನೋಡ್ತಾರೆ. ಆಗ ಇವನು ಒಬ್ಬನಿಗೆ ಹೊಡಿತಿದ್ದಂಗೆನೆ ಮಿಕ್ತವರೆಲ್ಲ ಅವರಾಗವರೇ ಎಸ್ಕೇಪ್ ಆಗೋಗ್ತಾರೆ. ಇದಾದ್ಮೇಲೆ ವಿಧಿಯ ಗಂಡನಾಗಿರುವಂತ ಜಿಗ್ನೇಶ್ ಶೈನಾಗೆ ದೇವಿಯ ಕಥೆನ ಹೇಳ್ತಾ ಹೋಗ್ತಾನೆ. ಹುಟ್ಟಾಗ ಮಕ್ಳೆಲ್ಲರೂ ಅಳುತ್ತಿದ್ರೆ ಇವನು ಡಾಕ್ಟರ್ಗೆ ಕಣ್ಣು ಹೊಡೆದ. ಬೆಳೆದ ಇವನ ಮನೆಯವ್ರಿಗೂ ಕೂಡ ಗೊತ್ತಾಗೋಯ್ತು ಇವನಿಗೆ ಯಾವುದೇ ತರದ ಭಯ ಇಲ್ಲ. ಅದ್ರ ಜೊತೆಗೆ ಇವನು ತುಂಬಾನೇ ಇಂಟೆಲಿಜೆಂಟ್, ಆದ್ರಿಂದ ನಾರ್ಮಲ್ ಆಗಿ ಮಾಡುವಂತ ಕೆಲಸನೂ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ಮಾಡ್ತೇನೆ ಅಂತ. ಇದನ್ನ ಕೇಳಿ ಹಿಮಾಂಶು ತುಂಬಾ ಕ್ಯೂರಿಯಸ್ ಆಗಿ ನಿಮ್ಮ ನೆಕ್ಸ್ಟ್ ಮೀಟಿಂಗ್ ಯಾವ ರೀತಿ ಆಯ್ತು ಅಂತ ಕೇಳ್ತಾನೆ. ಆಗ ಮತ್ತೊಂದ್ಸಲ ಸೀನ್ ಫ್ಲಾಶ್ ಬ್ಯಾಕ್ ಬರುತ್ತೆ. ಶೈನಾ ಒಂದು ರೆಸ್ಟೋರೆಂಟ್ ನ ಒಳಗಡೆ ಕುಂತಿರ್ತಾಳೆ, ಹೊರಗಡೆ ದೇವಿ ಇರ್ತಾನೆ. ಆಗ ಇವನ ಹತ್ರ ಜುಮ್ಕಿ ಬಂದು ಮತ್ತೆ ಡೊನೇಷನ್ ಕೇಳ್ತಿರ್ತಾಳೆ. ಇದೇ ಸಮಯದಲ್ಲಿ ನಮ್ಗೆ ಜುಮ್ಕಿ ತಂದೆ ತಾಯಿನೂ ಕೂಡ ತೋರಿಸ್ತಾರೆ. ಇದೆಲ್ಲ ಆದ್ಮೇಲೆ ಇವನು ಸೀದಾ ಒಳಗಡೆ ಬಂದು ಶೈನಾಗೆ ಹೇಳ್ತಾನೆ, ನಾನ್ ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ. ಆದ್ರೆ ಇವನು ಯಾವಾಗ್ಲೂ ಕಿಕ್ ಥ್ರಿಲ್ ಅಂತ ಓಡಾಡ್ತಿರ್ತಾನಲ್ಲ, ಅದು ಇವಳಿಗೆ ಇಷ್ಟ ಆಗೋದಿಲ್ಲ. ಹೇಳ್ಬೇಕು ಅಂತಂದ್ರೆ ಈ ರೀತಿ ಜನರನ್ನ ಕಂಡ್ರನೆ ಇವಳಿಗೆ ಇಷ್ಟ ಆಗೋದಿಲ್ಲ. ಆದ್ರೂ ಕೂಡ ಇವನು ಇವಳ ಜೊತೆ ಮಾತಾಡ್ತಿರ್ತಾನೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಗಮನಿಸ್ತಾನೆ, ಹುಡುಗಿರನ್ನ ಒಂದಷ್ಟು ಜನ ರೇಗಿಸ್ತಿದ್ರೆ ಸುತ್ತಮುತ್ತ ಇರುವಂತ ಜನರು ತಲೆನೇ ಕೆಡಿಸ್ಕೊಳ್ತಿಲ್ಲ, ಸುಮ್ನೆನೆ ಕುಂತಿದ್ದಾರೆ. ನಂತರ ಇವಳು ಹೋಗ್ತಿರ್ಬೇಕಾದ್ರೆ ಮತ್ತೆ ಪ್ರೀತಿ ವಿಷಯನ ಕೇಳಿದಾಗ ಇವಳು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ,
ಈ ತರ ಕಿಕ್ಕು ಥ್ರಿಲ್ಲು ಅಂತ ಓಡಾಡ್ಕೊಂಡಿರುವಂತ ಜನರನ್ನ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೊಟ್ಟೋಗ್ತಾಳೆ. ಸರಿ ಅಂತ ದೇವಿ ಒಳಗಡೆ ಬಂದು ಸುತ್ತಮುತ್ತ ಇರುವಂತ ಜನರಿಗೆಲ್ಲರಿಗೂ ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ಆ ಹುಡುಗರು ಆ ಹುಡುಗಿರ್ನ ರೇಗಿಸ್ತಿದ್ರು ಕೂಡ ಸುಮ್ನೆ ಕುಂತಿದ್ದೀರಾ ಅಂತ ಈ ರೀತಿ ಇವನು ಜನರಿಗೆ ಬೈತಿರೋದನ್ನ ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ. ಇದಾದ್ಮೇಲೆ ಇವನು ಹುಡುಗಿರ್ನ ರೇಗಿಸ್ತಂತ ಜನರಿಗೂ ಕೂಡ ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ಆಗ ಇಲ್ಲಿಗೆ ಪೊಲೀಸ್ ಬಂದು ಇವನು ಈ ಜಾಗದಲ್ಲೆಲ್ಲ ಗಲಾಟೆ ಮಾಡ್ತಿದ್ದಾನೆ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ದೇವಿನೂ ಕೂಡ ಒಂದು ಹೊಸ ರೀತಿಯ ಕಿಕ್ ಸಿಗುತ್ತೆ ಅಂತ ಪೊಲೀಸ್ ಸ್ಟೇಷನ್ ಗೆ ಹೊಟ್ಟೋಗ್ತಾನೆ. ನಂತರ ಶಾಯ್ನಾ ಮನೇಲಿರ್ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಓಡಾಡ್ತಿರುತ್ತೆ. ನೋಡಿದ್ರೆ ವಿಡಿಯೋ ಬೇರೆ ಯಾವ್ದು ಅಲ್ಲ, ದೇವಿ ಹುಡುಗಿರನ್ನ ರೇಗಿಸ್ತಂತ ಜನರಿಗೆ ಹೊಡೆದ್ನಲ್ಲ ಅದೇ ವಿಡಿಯೋ. ಇವನು ಮಾತಾಡ್ತಿರೋದನ್ನ ಇವನ ಒಳ್ಳೆತನ ನೋಡಿ ಇವಳಿಗೆ ತುಂಬಾನೇ ಇಷ್ಟ ಆಗೋಗುತ್ತೆ. ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ರೆ ಪೊಲೀಸರ್ಗೆನೆ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ. ಯಾಕೆಂತಂದ್ರೆ ದೇವಿ ಇವರೆಲ್ಲರಿಗೂ ಅಷ್ಟೊಂದು ತಲೆ ತಿಂದ್ಬಿಟ್ಟಿರ್ತಾನೆ. ಆಗ ಇವನನ್ನ ನೋಡ್ಕೊಂಡು ಬಿಡಿಸ್ಕೊಂಡು ಹೋಗೋದಕ್ಕೆ ಅಂತ ಶಾಯ್ನಾ ಇಲ್ಲಿಗೆ ಬರ್ತಾಳೆ. ಇವಳು ಬಂದಿದ್ದನ್ನ ನೋಡಿ ದೇವಿಗಂತೂ ತುಂಬಾ ಸಂತೋಷ ಆಗ್ತಿರುತ್ತೆ. ಆಗ ಪೊಲೀಸರು ಹೇಳ್ತಾರೆ, ನಿನ್ನ ಕರ್ಕೊಂಡು ಹೋಗೋದಕ್ಕೆ ನಿನ್ನ ತಂದೆನೂ ಕೂಡ ಬರೋದಕ್ಕೆ ಹೇಳಿದೀವಿ ಅಂತ. ತಂದೆ ಹೆಸರನ್ನ ಕೇಳ್ತಿದ್ದಂಗೆ ಇವನು ತುಂಬಾನೇ ಹೆದರ್ಕೊಬಿಡ್ತಾನೆ. ಅದೇ ಸಮಯಕ್ಕೆ ಇವನ ತಂದೆನೂ ಕೂಡ ಇಲ್ಲಿಗೆ ಬರ್ತಾರೆ. ದೇವಿ ತಂದೆ ನೋಡಿದ್ರೆ ತುಂಬಾ ಕೋಪಿಷ್ಟ ಮನುಷ್ಯ. ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಅವನು ನಿಂತಿದ್ದಾನೆ. ಅವನನ್ನ ಹೊರಗಡೆನೆ ಬಿಡಬೇಡಿ, 10 ವರ್ಷ ಜೈಲಿಗೆ ಹಾಕ್ಬಿಡಿ ಅಂತ ಹೇಳ್ತಾ ಇವನನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಿರ್ತಾನೆ. ಹೀಗೆ ಹೊಡಿತಾ ಹೊಡಿತಾ ದೇವಿ ಮತ್ತೆ ಇವನ ತಂದೆ ಇಬ್ರು ಸೇರಿ ಪೊಲೀಸ್ ಸ್ಟೇಷನ್ ನಾಶ ಮಾಡಿ ಹೊಟ್ಟೋಗ್ತಾರೆ. ಆದ್ರೆ ನಂತರ ನೋಡಿದ್ರೆ ದೇವಿ ಹಾಗೆ ಇವನ ತಂದೆ ಇಬ್ರು ಕೂಡ ಜೊತೆಲಿ ಡ್ಯಾನ್ಸ್ ಮಾಡ್ತಾ ಡ್ರಿಂಕ್ಸ್ ಮಾಡ್ತಾ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂದ್ರೆ ಇಷ್ಟೊತ್ವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರು ಮಾಡಿದ್ದೆಲ್ಲ ಬರೀ ಒಂದು ಡ್ರಾಮಾ ಅಷ್ಟೇ. ಹೇಳ್ಬೇಕು ಅಂತಂದ್ರೆ ದೇವಿನ ಕಂಡ್ರೆ ಇವನ ತಂದೆಗೆ ತುಂಬಾನೇ ಪ್ರೀತಿ, ಹಾಗೆ ಇವನ್ ಮೇಲೆ ತುಂಬಾ ನಂಬಿಕೆ ಇರೋದ್ರಿಂದ ಇವನು ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ಸಪೋರ್ಟ್ ಮಾಡ್ತಾರೆ. ಇದನ್ನ ಕೇಳ್ತಿರುವಂತ ಹಿಮಾಂಶು ನಗ್ತಾ ಹೇಳ್ತಿರ್ತಾನೆ, ತಂದೆ ಹಾಗೆ ಮಗ ಇಬ್ರು ಕೂಡ ಒಂದೇ ರೀತಿನ ಅಂತ. ನಂತರ ನಮ್ಗೆ ದೇವಿ ತಾಯಿನ ತೋರಿಸ್ತಾರೆ. ಕುಡಿದು ಪ್ರಜ್ಞೆ ತಪ್ಪಿರುವಂತ ಇವರಿಬ್ರನ್ನ ಶಾಯ್ನಾ ಮನೆ ಕರ್ಕೊಂಡ್ ಬರ್ತಾಳೆ. ಮೊದ್ಲು ಇವಳು ಪರಿಚಯ ಮಾಡ್ಕೊತಾಳೆ. ಆಗ ದೇವಿ ತಾಯಿ ಹೇಳ್ತಾ ಹೋಗ್ತಾರೆ, ನನ್ ಮಗ ತುಂಬಾನೇ ಇಂಟೆಲಿಜೆಂಟ್, ಬಂದಂತ 30 ದೊಡ್ಡ ದೊಡ್ಡ ಕೆಲಸಗಳನ್ನ ರಿಜೆಕ್ಟ್ ಮಾಡ್ಬಿಟ್ಟ. ಅದು ಕೂಡ ಆ ಕೆಲಸಗಳಲ್ಲಿ ಕಿಕ್ ಸಿಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂತ. ಆಗ ಇವಳು ಇಲ್ಲೇ ನೇತಾಕಿರುವಂತ ತುಂಬಾ ಡಿಗ್ರಿ ಸರ್ಟಿಫಿಕೇಟ್ ಗಳು ಹಾಗೆ ಮೆಡಲ್ ಗಳನ್ನೆಲ್ಲ ನೋಡ್ತಾಳೆ. ಅಂದ್ರೆ ನಿಜವಾಗ್ಲೂ ದೇವಿ ಒಬ್ಬ ಇಂಟೆಲಿಜೆಂಟ್ ಅಂತಾನೆ. ಆದ್ರೆ ದೇವಿ ತಾಯಿಗೆ ಮಾತ್ರ ಶಾಯ್ನಾನ ನೋಡಿ ಇವಳೇ ನನ್ನ ಸೊಸೆ ಆಗ್ಬೇಕು ಅಂತ ಆಸೆ ಉಟ್ಬಿಡುತ್ತೆ. ಇಲ್ಲ ಆ ರೀತಿ ಏನು ಇಲ್ಲ ಅಂತ ಅರ್ಥ ಮಾಡ್ಸೋದಕ್ಕೆ ನೋಡಿದ್ರೆ ದೇವಿ ತಾಯಿ ಮಾತ್ರ ನಂಬೋದಿಲ್ಲ. ನಿನ್ಗೆ ನನ್ ಮಗನ್ನ ಕಂಡ್ರೆ ಇಷ್ಟ ಇಲ್ಲ ಅಂತಂದ್ರೆ ಕುಡ್ದಿರೋ ಅಂತ ಅವನನ್ನ ಮನೆಗೆ ಏನಕ್ಕೆ ಕರ್ಕೊಂಡ್ ಬಂದೆ, ಇಷ್ಟ ಇಲ್ದಿರೋರು ಯಾವತ್ತಾದ್ರೂ ಈ ರೀತಿ ಮಾಡ್ತಾರಂತ ಕೇಳಿದಾಗ ಇವಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ರೋಡ್ ಅಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾಳೆ. ಆಗ ಸುತ್ತಮುತ್ತ ಎಲ್ ನೋಡಿದ್ರು ಇವಳಿಗೆ ದೇವಿನೇ ಕಾಣಿಸ್ತಿರ್ತಾನೆ. ಆದ್ರಿಂದ ಇವಳು ಕೂಡ ಒಪ್ಕೋಬಿಡ್ತಾಳೆ, ಹೌದು ನಾನು ದೇವಿನ ಇಷ್ಟ ಪಡ್ತಿದ್ದೀನಿ ಅಂತ. ಹೀಗೆ ಇವರಿಬ್ರು ಇಲ್ಲಿಂದ ಒಬ್ಬರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹಾಗೆ ಶೈನಾ ದೇವಿ ಬಗ್ಗೆ ಮನೇಲೆಲ್ಲ ಹೇಳಿರ್ತಾಳೆ. ಆದ್ರೆ ದೇವಿ ಬಗ್ಗೆ ಗೊತ್ತಾದ್ಮೇಲಂತೂ ಶೈನಾ ತಂದೆ ತುಂಬಾನೇ ನರ್ವಸ್ ಆಗಿರ್ತಾರೆ. ಇದಾದ್ಮೇಲೆ ದೇವಿ ಮನೆಗ್ ಬಂದಾಗ ಇವರು ನರ್ವಸ್ ಆಗಿರೋದನ್ನ ಗಮನಿಸ್ತಾನೆ. ನಂತರ ನೋಡಿದ್ರೆ ಎಲ್ಲಾ ಮನೆಗಳಲ್ಲಿ ಹುಡುಗಿ ತಂದೆ ಹುಡುಗನ್ನ ಇಂಟರ್ವ್ಯೂ ಮಾಡಿದ್ರೆ ಇಲ್ಲಿ ದೇವಿನೇ ಹುಡುಗಿ ತಂದೆನ ಇಂಟರ್ವ್ಯೂ ಮಾಡ್ತಿರ್ತಾನೆ. ಇಷ್ಟು ವರ್ಷ ನಾನು ಶೈನಾನ ಯಾವ ರೀತಿ ನೋಡ್ಕೊಂಡಿದೀರಾ, ಚೆನ್ನಾಗ್ ನೋಡ್ಕೊಂಡ್ರೋ ಇಲ್ವೋ ಅಂತ. ಅದಕ್ಕೆಲ್ಲ ಶೈನಾ ತಂದೆನೂ ಕೂಡ ಉತ್ತರ ಕೊಡ್ತಾ ಒಂದು ವಿಷಯನ ಹೇಳ್ತಾರೆ, ಮದ್ವೆ ಆದ್ಮೇಲೆ ನೀವು ಮನೆಯಳಿ ಆಗಿ ನಮ್ಮ ಮನೇಲಿ ಬಂದು ಇರಬೇಕು. ಯಾಕೆ ಅಂತಂದ್ರೆ ನೀವು ಕಿಕ್ ಸಿಕ್ತಿಲ್ಲ ಅಂತ ಕೆಲ್ಸಗಳನ್ನೇನೋ ಬಿಟ್ಬಿಡ್ತೀರಾ. ಆದ್ರೆ ಅದರಿಂದ ನನ್ ಮಗಳಿಗೇನು ಎಫೆಕ್ಟ್ ಆಗ್ಬಾರ್ದು, ನನ್ ಮನೇಲಿದ್ರೆ ಸೇಫ್ ಆಗಿರ್ತಾಳೆ ಅಂತ. ಇದರಿಂದ ಇವನಿಗೆ ಬೇಜಾರಾಗಿ ಹೋಗ್ತಿರ್ಬೇಕಾದ್ರೆ ಶಾಯ್ನಾ ಇವನಿಗೆ ಅರ್ಥ ಮಾಡಿಸ್ತಾಳೆ, ಅವರೊಬ್ರು ತಂದೆ ಅವರ ಮಗಳು ಬಗ್ಗೆ ಅದೇ ರೀತಿ ಅವರು ಯೋಚನೆ ಮಾಡ್ತಾರೆ ಅಂತ. ಇವನು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಇದೇ ಸಂತೋಷದಲ್ಲಿ ಶೈನಾನು ಕೂಡ ತುಂಬಾ ವಿಶೇಷವಾಗಿರುವಂತ ಒಂದು ಲಾಕೆಟ್ ಅನ್ನು ಇವನಿಗೆ ಗಿಫ್ಟ್ ಮಾಡ್ತಾಳೆ. ಹೀಗೆ ಇವರ ಖುಷಿಯಾಗಿರುವಂತ ದಿನಗಳು ಶುರು ಆಗ್ತವೆ. ಎಲ್ಲನ್ನೂ ಸರಿಯಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಆದ್ರೆ ಒಂದು ದಿನ ಇವಳಿಗೆ ಗೊತ್ತಾಗೋಗುತ್ತೆ, ದೇವಿ ಮತ್ತೊಂದ್ಸಲ ಕೆಲ್ಸನ ಬಿಟ್ಬಿಟ್ಟಿದ್ದಾನೆ ಅಂತ. ಏನಕ್ಕೆ ಈ ರೀತಿ ಮಾಡಿದೆ ಅಂತ ಕೇಳಿದ್ರೆ ಆ ಕೆಲ್ಸದಲ್ಲಿ ನನ್ಗೆ ಕಿಕ್ ಸಿಕ್ತಿಲ್ಲ ಅಂತ ಹೇಳ್ತಾನೆ. ಆಗ ಇವಳು, ಹಾಗಿದ್ರೆ ನೀನು ಮನೆಯಳೆ ಆಗಿ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ಯ ಅಂತ ಕೇಳಿದ್ರೆ ಇವನ್ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಆದ್ರಿಂದ ಹೇಳ್ತಾನೆ, ನನ್ ಪ್ರಾಬ್ಲಮ್ ಗಳನ್ನೆಲ್ಲ ದುಡ್ಡು ಸಾಲ್ವ್ ಮಾಡುತ್ತೆ ಅಂತಂದ್ರೆ ಇನ್ಮೇಲಿಂದ ದುಡ್ಡು ಸಂಪಾದನೆ ಮಾಡೋದೇ ನನ್ ಕಿಕ್ ಅಂತ ಹೇಳಿ ಹೋಗ್ತಾನೆ. ಅದೇ ಕೊನೆ ಶೈನಾ ದೇವಿನ ನೋಡಿತು. ಅದಾದ್ಮೇಲೆ ಅವನು ಫೋನ್ ಕೂಡ ಮಾಡಿಲ್ಲ, ನೋಡೋದಕ್ಕೂ ಬರ್ಲಿಲ್ಲ. ಒಂದ್ ರೀತಿ ಮಾಯ ಆಗೋದ ಅಂತ ಹಿಮಾಂಶುಗೆ ಹೇಳ್ತಿರ್ತಾಳೆ. ಆಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನನ್ ಜೀವನದಲ್ಲೂ ಕೂಡ ಯಾರೋ ಒಬ್ರು
ಒಬ್ರು ಇದ್ದಾರೆ. ಹೇಳ್ಬೇಕು ಅಂತಂದ್ರೆ ನಾನು ತುಂಬಾನೇ ಸ್ಟ್ರಿಕ್ಟ್ ಆಗಿರುವಂತ ಪೊಲೀಸ್. ನನಗೆ ಬಂದಂತ ಕೇಸ್ಗಳನ್ನೆಲ್ಲ ಬುಡದಿಂದ ಕಿತ್ತು ಎಸ್ತಿದ್ದೀನಿ. ಆದ್ರೆ ಒಂದು ಕೇಸನ್ನ ಮಾತ್ರ ಸಾಲ್ವ್ ಮಾಡೋದಕ್ಕೆ ಆಗ್ತಿಲ್ಲ. ಡೆವಿಲ್ ಅನ್ನೋ ಒಬ್ಬ ಕಳ್ಳ ತುಂಬಾ ಕಡೆ ಕಳ್ತನಗಳನ್ನ ಮಾಡಿ 700 ಕೋಟಿಗಿಂತ ಜಾಸ್ತಿ ಕದ್ದಿದ್ದಾನೆ. ಆದ್ರೆ ಅವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಆದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಈ ಡೆವಿಲ್ ಬೇರೆ ಯಾರು ಅಲ್ಲ, ದೇವಿನೇ. ನಂತರ ಇನ್ವೆಸ್ಟಿಗೇಷನ್ ನ ಮಾಡ್ತಿರುವಂತ ಹಿಮಾಂಶು ಒಂದು ಪ್ಯಾಟರ್ನ್ ಅನ್ನ ಕಂಡಿಡಿತಾನೆ. ಅದೇನು ಅಂತಂದ್ರೆ ಡೆವಿಲ್ ಕಳ್ತನ ಮಾಡಿರುವಂತ ದಿನಗಳೆಲ್ಲ ಹಬ್ಬದ ದಿನಗಳೇ. ಈಗ ನೆಕ್ಸ್ಟ್ ಬರ್ತಿರುವಂತ ಹಬ್ಬ ಅಂತಂದ್ರೆ ಈದ್, ಅಂದ್ರೆ ಅದೇ ದಿನ ಕಳ್ತನನ ಮಾಡ್ತಾನೆ ಅಂತ. ನಂತರ ನಮ್ಗೊಬ್ಬ ಕರಪ್ಟ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಇವನನ್ನ ಪ್ರಜ್ಞೆ ತಪ್ಪಿಸಿ ಡೆವಿಲ್ ಅವನ ಮನೆಯನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಹಿಮಾಂಶು ಇವನ್ಗೋಸ್ಕರನೇ ಕಾಯ್ತಿರ್ತಾನೆ. ಆದ್ರಿಂದ ಸೈಕಲ್ ನ ಸಹಾಯದಿಂದ ತಪ್ಪಿಸ್ಕೊಳ್ತಾ ಈ ಸೈಕಲ್ ನ ಎಲ್ಲೆಲ್ಲಿ ತಗೊಂಡ್ ಹೋಗ್ಬೋದು ಅಲ್ಲೆಲ್ಲ ತಗೊಂಡ್ ಹೋಗ್ತಾ ಎಸ್ಕೇಪ್ ಆಗ್ತಿರ್ತಾನೆ. ಹೀಗೆ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಮಾಂಶು ಇವನಿಗೆ ಶೂಟ್ ಮಾಡ್ತಾನೆ. ಆದ್ರೂ ಕೂಡ ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ. ಶಾಯ್ನಾ ಅಂತೂ ಡೆವಿಲ್ ನ ಬಗ್ಗೆ ಕೇಳಿ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾಳೆ. ಇವಾಗ ಏನ್ ಮಾಡೋದು ಅಂತ ಹಿಮಾಂಶು ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನ್ಗೊಂದು ಪಾರ್ಸಲ್ ಬರುತ್ತೆ. ಇದನ್ನ ಕಳಿಸಿರೋದು ಡೆವಿಲ್ಲೇ. ಮನೋಜ್ ಪಾಂಡೆ ಅನ್ನೋ ಒಬ್ಬ ವ್ಯಕ್ತಿಯ ಫೋಟೋ ಇರುತ್ತೆ. ಇದ್ರ ಹಿಂದೆ ಡೆವಿಲ್ ಬರ್ದಿರ್ತಾನೆ, ಇವನ ಹತ್ರ ಇರುವಂತ 50 ಕೋಟಿನ ಕದಿಯೋದಕ್ಕೆ ಹೊಟ್ಟಿದ್ದೀನಿ, ನಿನ್ ಕೈಲಾದ್ರೆ ಸ್ಟಾಪ್ ಮಾಡು ಅಂತ. ಆದ್ರಿಂದ ಪೊಲೀಸರು ಈ ಮನೋಜ್ ಪಾಂಡೆ ಯಾರು ಅಂತ ಹುಡ್ಕೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆಗ ಈ ಕಡೆ ನಮ್ಗೆ ಆ ಮನೋಜ್ ಪಾಂಡೆನ ತೋರಿಸ್ತಾರೆ. ಇವನು ಗವರ್ನಮೆಂಟ್ ಆಫೀಸ್ ನಲ್ಲಿ ಒಬ್ಬ ಪ್ಯೂನ್ ಅಷ್ಟೇ. ಆದ್ರಿಂದ ಇವನನ್ನ ಕರ್ಕೊಂಡ್ ಬಂದು 50 ಕೋಟಿ ಬಗ್ಗೆ ಕೇಳೋದಕ್ಕೆ ಶುರು ಮಾಡಿದಾಗ ನನ್ಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿರ್ತಾನೆ. ಹಾಗೆ ಹಿಮಾಂಶುಗೆ ಇವನ ಬ್ಯಾಂಕ್ ಅಕೌಂಟ್ ನಲ್ಲಿ 1000 ರೂಪಾಯಿಯನ್ನ ಬಿಟ್ಟು ಇನ್ನೇನು ಕೂಡ ಸಿಗೋದಿಲ್ಲ. ಆದ್ರಿಂದ ಈ ಮನೋಜ್ ಪಾಂಡೆನ ಬಿಟ್ಟು ಕಳ್ಸಿದ್ರೆ ಇವನು ಅಲ್ಲಿಂದ ಆತುರವಾಗಿ ಒಂದು ಪಾಳು ಬಿದ್ದಿರುವಂತ ಮನೆಗ್ ಬರ್ತಾನೆ, ಬಚ್ಚಿಟ್ಟಿರುವಂತ ದುಡ್ಡನ್ನ ನೋಡೋದಕ್ಕೆ. ಆದ್ರೆ ಹಿಂದೆಯಿಂದ ಡೆವಿಲ್ ಬಂದು ಇವನನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಎಚ್ಚರ ಆದಾಗ ನೋಡಿದ್ರೆ ಹಿಮಾಂಶು ಬಂದಿರ್ತಾನೆ, ದುಡ್ಡು ಕೂಡ ಇರೋದಿಲ್ಲ. ಆಗ ಹಿಮಾಂಶುಗೆ ಗೊತ್ತಾಗುತ್ತೆ ಆ ದುಡ್ಡು ಮನೋಜ್ ಪಾಂಡೆದಲ್ಲ, ಒಬ್ಬ ಪೊಲಿಟಿಷಿಯನ್ದು. ಇವನ ಹತ್ರ ಹೇಳಿ ಇಟ್ಟಿಸಿದ್ದ. ಆದ್ರೆ ಈ ಪೊಲಿಟಿಷಿಯನ್ ಬಂದು ಇವನ ಹತ್ರ ಗಲಾಟೆ ಮಾಡ್ತಿರ್ತಾನೆ, ಆದಷ್ಟು ಬೇಗ ಕಳ್ಳನ್ನ ಇಡಿ ಅಂತ. ಆದ್ರೆ ಹಿಮಾಂಶು ಇವನ್ಗೆನೆ ಹೊಡೆದ್ ಬಿಡ್ತಾನೆ. ಯಾಕೆಂತಂದ್ರೆ ಅದೆಲ್ಲ ಬ್ಲಾಕ್ ಮನಿ. ನಂತರ ದೇವಿ ಹಿಮಾಂಶುಗೆ ಕಾಲ್ ಮಾಡಿ ಹೇಳ್ತಾ ಹೋಗ್ತಾನೆ, ಆಕ್ಚುಲಿ ಮನೋಜ್ ಪಾಂಡೆ ಆ ದುಡ್ಡನ್ನ ಎಲ್ಲಿಟ್ಟಿದ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ನ ಹತ್ರ ಕಳ್ಸಿದ್ರೆ ಅವನು ದುಡ್ಡು ಚೆಕ್ ಮಾಡೋದಕ್ಕೆ ಹೋಗ್ತಾನೆ ಅಂತ ಗೊತ್ತಿತ್ತು, ಆದ್ರಿಂದಾನೆ ಕಳಿಸ್ದೆ. ನಿನ್ನಿಂದ ನನಗೆ ಆ ದುಡ್ಡು ಸಿಕ್ತು, ಥ್ಯಾಂಕ್ಸ್ ಅಂತ ಹೇಳಿದಾಗ ಇವನು ಕೂಡ ಹೇಳ್ತಾನೆ, ಆದಷ್ಟು ಬೇಗ ಸರೆಂಡರ್ ಆಗ್ಬಿಡು, ಇಲ್ಲಾಂದ್ರೆ ಒಳ್ಳೇದಲ್ಲ ಅಂತ. ಆದ್ರೆ ದೇವಿ ಮಾತ್ರ ನಾನ್ ನಿನ್ ಮುಂದೆ ಬಂದು ನಿಂತ್ಕೊಂಡ್ರು ನೀನ್ ನನ್ನ ಕಂಡಿಡಿಯೋದಿಲ್ಲ ಅಂತ ಹೇಳ್ತಾ ಫೋನ್ ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಲೂನ ಕೊಟ್ಟು ಕಟ್ ಮಾಡ್ಬಿಡ್ತಾನೆ. ನಂತರ ಈ ವಿಷಯನ ಇವನು ಶಾಯ್ನಾಗೆ ಹೇಳ್ತಿರ್ತಾನೆ. ಅವನು ಕೊಟ್ಟಂತ ಕ್ಲೂನ ಡಿಕೋಡ್ ಮಾಡಿದಾಗ ಪೋಲೆಂಡ್ ದೇಶದ ಹೆಸರು ಬಂತು. ಅವನನ್ನ ಹುಡ್ಕೊಂಡು ಇಲ್ಲಿಗೆ ಹಿಡಿಯೋದಕ್ಕೆ ಅಂತಾನೆ ಬಂದಿರೋದು ಅಂತ. ಆದ್ರೆ ಅದೇ ಸಮಯಕ್ಕೆ ದೇವಿ ಇಲ್ಲಿಗೆ ಅಡ್ರೆಸ್ ಅನ್ನ ಕೇಳ್ಕೊಂಡ್ ಬರ್ತಾನೆ. ಶಾಯ್ನಾನ ಮಾತ್ರ ಇವನು ಗುರ್ತೆ ಹಿಡಿತಿರೋದಿಲ್ಲ. ಆಗ ಇವಳು ಕೂಡ ತುಂಬಾ ಶಾಕ್ ಇಂದಾನೆ ಇವನು ಕೇಳ್ಕೊಂಡ್ ಬಂದಿರುವಂತ ಅಡ್ರೆಸ್ ಅನ್ನ ಹೇಳಿ ಕಳಿಸ್ತಾಳೆ. ನಂತರ ಹಿಮಾಂಶು ಶಾಯ್ನಾ ಮನೆಗೆ ಬರ್ತಾನೆ ಎಲ್ಲರನ್ನು ಮೀಟ್ ಮಾಡೋದಕ್ಕೆ ಅಂತ. ಆದ್ರೆ ಶಾಯ್ನಾ ಮಾತ್ರ ಅವಳ ತಂಗಿಗೆ ನಾನು ದೇವಿನ ನೋಡ್ದೆ ಅಂತ ಹೇಳ್ತಿರ್ತಾಳೆ. ಆಕ್ಚುಲಿ ಆಗ್ಲೇ ದೇವಿ ಅಡ್ರೆಸ್ ಅನ್ನ ಕೇಳ್ಕೊಂಡ್ ಬಂದಿದ್ನಲ್ಲ, ಡಾಕ್ಟರ್ ವರ್ಮಾ ಅನ್ನೋರ ಹೆಸರು ಅಲ್ಲಿರುತ್ತೆ. ಆದ್ರಿಂದ ಆ ಡಾಕ್ಟರ್ ವರ್ಮಾ ಹತ್ರ ಬಂದು ಇವಳು ಕೇಳೋದಕ್ಕೆ ಶುರು ಮಾಡ್ತಾಳೆ, ದೇವಿ ಏನಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದಾನೆ ಅಂತ. ಆಗ ಡಾಕ್ಟರ್ ವರ್ಮಾ ಕೂಡ ಹೇಳ್ತಾ ಹೋಗ್ತಾರೆ, ದೇವಿ ತಲೆಗೆ ಏಟ್ ಬಿದ್ದು ಅವನಿಗೆ ಹಿಂದೆ ನಡೆದಿರೋದೆಲ್ಲ ಮರ್ತೋಗಿದೆ, ಆದ್ರೂ ಟ್ರೀಟ್ಮೆಂಟ್ಗೆ ಅಂತಾನೆ ನನ್ನ ಹತ್ರ ಬಂದಿರೋದು ಅಂತ. ಇದನ್ನ ಕೇಳಿ ಶಾಯ್ನಾಗೆ ತುಂಬಾನೇ ಶಾಕ್ ಆಗಿ ಇವರನ್ನ ರಿಕ್ವೆಸ್ಟ್ ಮಾಡ್ಕೊತಾಳೆ, ಇನ್ಮೇಲಿಂದ ದೇವಿಗೆ ನಾನೇ ಟ್ರೀಟ್ಮೆಂಟ್ ಅನ್ನ ಕೊಡ್ತೀನಿ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವಳು ಕೂಡ ಇದೇ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರೋದು. ಅದಕ್ಕೆ ಡಾಕ್ಟರ್ ವರ್ಮಾ ಕೂಡ ಒಪ್ಕೊಳ್ತಾಳೆ. ಹಾಗೆ ಅವಳಿಗೆ ಅರ್ಥ ಆಗುತ್ತೆ, ದೇವಿ ಎಲ್ಲನೂ ಮರ್ತೋಗಿರೋದ್ರಿಂದ ನನ್ನನ್ನ ನೋಡೋದಕ್ಕೆ ಬಂದಿಲ್ಲ, ಫೋನ್ ಮಾಡೋದಕ್ಕೆ ಹೋಗಿಲ್ಲ ಅಂತ. ಸರಿ ಅಂತ ದೇವಿಗೂ ಕೂಡ ಇನ್ಮೇಲಿಂದ ನಿಮ್ಮ ಟ್ರೀಟ್ಮೆಂಟ್ ಅನ್ನ ನಾನ್ ಮಾಡ್ತೀನಿ, ನೀವು ನಮ್ಮ ಮನೇಲೇ ಇರ್ಬೇಕು ಅಂತ ಹೇಳ್ತಾಳೆ. ಆದ್ರೆ ದೇವಿ ನೋಡಿದ್ರೆ ನಂತರ ಡಾಕ್ಟರ್ ಕಪೂರ್ ಅನ್ನೋ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಹೇಳ್ತಾನೆ, ನೀವು ಕೊಟ್ಟಂತ ಫೇಕ್ ರಿಪೋರ್ಟ್ ವರ್ಕ್ ಆಯ್ತು, ನಾನೆಲ್ಲ ಮರ್ತೋಗಿದ್ದೀನಿ ಅಂತ ಶಾಯ್ನಾ ನಂಬ್ಕೊಂಡಿದ್ದಾಳೆ, ಅವಳ ಮನೆಗೆ ಹೋಗ್ತಿದ್ದೀನಿ ಅಂತ. ಅಂದ್ರೆ ಇವನು ಏನು ಕೂಡ ಮರ್ತ್ಕೊಂಡಿಲ್ಲ, ಎಲ್ಲನೂ ನೆನ್ಪಿದೆ. ಹಾಗೆ ಇವನು ಮಾಡ್ತಿರುವಂತ ಕೆಲಸದಲ್ಲಿ ಈ ಡಾಕ್ಟರ್ ಕಪೂರ್ ಕೂಡ ಸೇರ್ಕೊಂಡಿರ್ತಾನೆ. ನಂತರ ದೇವಿ ಶಾಯ್ನಾ ಮನೆಗೆ ಬಂದಾಗ ಶಾಯ್ನಾ ತಂದೆ ಇವನನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಅದಾದ್ಮೇಲೆ ಅವನಿಗೆ ಏನು ನೆನ್ಪಿಲ್ಲ, ಎಲ್ಲನೂ ಮರ್ತೋಗಿದ್ದಾನೆ ಅನ್ನೋ ವಿಷಯ ಶಾಯ್ನಾ ಇಂದಾನೆ ಇವರಿಗೆ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಹಿಮಾಂಶು ಇಲ್ಲಿಗೆ ಬಂದಾಗ ಇವನು ದೇವಿ ಅಂತ
ಪರಿಚಯ ಮಾಡ್ಕೊಡೋದಕ್ ಹೋಗೋದಿಲ್ಲ. ಅವನೇನಾದ್ರೂ ತಪ್ಪು ತಿಳ್ಕೊಳ್ತಾನೆ ಅಂತ ಡೇವಿನ ಶಾಯ್ನಾ ಇವನ ಹೆಸರು ಸಿಂಗ್ ನನ್ನ ಪೇಷಂಟ್ ಅಂತ ಪರಿಚಯ ಮಾಡ್ಕೊಡ್ತಾಳೆ. ಅಷ್ಟೇ ಅಲ್ಲದೆ ಹಿಮಾಂಶು ಪೋಲೆಂಡ್ ದೇಶದ ಪೊಲೀಸರ ಜೊತೆ ಸೇರಿ ಕೆಲಸ ಮಾಡ್ತಿರ್ತಾನೆ ಡೆವಿಲ್ ನ ಹಿಡಿಯೋದಕ್ಕೆ ಅಂತ. ಹಾಗೆ ಇವನಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗಿರುತ್ತೆ. ಅದೇನು ಅಂತಂದ್ರೆ ಇಂಡಿಯಾದ ಶಿವ್ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾನೆ. ಅವನ ಒಂದು ಡೀಲಿಂಗ್ ಈ ದೇಶದಲ್ಲಿ ನಡೀತಿದೆ. ಆ ಶಿವ್ನ ದುಡ್ಡನ್ನ ಕದಿಬೇಕು ಅಂತಾನೆ ಡೆವಿಲ್ ಇಲ್ಲಿಗೆ ಬಂದಿರೋದು. ಆದ್ರೆ ಈ ಕಡೆ ನೋಡಿದ್ರೆ ಆ ಬಿಸ್ನೆಸ್ ಮ್ಯಾನ್ ಶಿವ್ಗೆ ಹಾರ್ಟ್ ಅಟ್ಯಾಕ್ ಬಂದು ಹಾಸ್ಪಿಟಲ್ಗೆ ಸೇರ್ಸಿರ್ತಾರೆ. ಆದ್ರೆ ಇವನನ್ನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಉಸಿರು ನಿಂತೋಗುತ್ತೆ. ಆಗ ನಾವ್ ಆಗ್ಲೇ ನೋಡಿದ್ವಲ್ಲ ಡೆವಿಲ್ಗೆ ಸಪೋರ್ಟ್ ಮಾಡ್ತಿರುವಂತ ಡಾಕ್ಟರ್ ಕಪೂರ್, ಅವನು ಶಿವ್ನ ಡೆಡ್ ಬಾಡಿ ಹತ್ರ ಬಂದು ನೀನ್ ಬದುಕಿರ್ಬೇಕಾಯ್ತು, ನೀನ್ ಬದುಕಿದ್ರೆ ಡೆವಿಲ್ ನ ಕೆಲ್ಸ ಸುಲಭ ಆಗ್ತಿತ್ತು ಅಂತ ಹೇಳ್ತಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಉಸಿರನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇವನ ಹತ್ರ ಇರುತ್ತೆ. ಅದಕ್ಕೆ ಇವನು ಡಾಕ್ಟರ್ ಕಪೂರ್ನ ಆ ಡೆವಿಲ್ ಯಾರು ಅಂತ ಕೇಳ್ತಿದ್ರು ಕೂಡ ಇವನು ಹೇಳ್ದೆ ಇರೋದ್ರಿಂದ ಇವನನ್ನ ಸಾಯಿಸೇ ಬಿಡ್ತಾನೆ. ಇದೇ ಸಮಯದಲ್ಲಿ ನಮ್ಗೆ ಇನ್ನೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಈ ಶಿವ್ ಬೇರೆ ಯಾರು ಅಲ್ಲ, ಹೋಮ್ ಮಿನಿಸ್ಟರ್ ನ ಅಣ್ಣನ ಮಗ ಅಂತ. ಈ ಕಡೆ ದೇವಿಗೆ ಶಿವ್ ಯಾವ ಬಿಲ್ಡಿಂಗ್ ನಲ್ಲಿ ಬಿಸ್ನೆಸ್ ಡೀಲಿಂಗ್ ಮಾಡ್ತಿದ್ದಾನೆ ಅಂತ ಗೊತ್ತಾಗೋಗಿರುತ್ತೆ. ಡೀಲಿಂಗ್ ನಡೀತಿರ್ಬೇಕಾದ್ರೆ ಬಿಲ್ಡಿಂಗ್ ಗೆ ಹೋಗಿ ದುಡ್ನೆಲ್ಲ ಕದಿಬೇಕು ಅಂತ ಇವನು ತಯಾರು ಮಾಡ್ಕೊಳ್ತಿರ್ತಾನೆ. ಆದ್ರೆ ಹೀಗೆ ಒಂದು ದಿನ ನ್ಯೂಸ್ ಪೇಪರ್ ಇಂದ ಇವನಿಗೆ ಗೊತ್ತಾಗುತ್ತೆ ಹಿಮಾಂಶು ಪೋಲೆಂಡ್ ಪೊಲೀಸರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾನೆ ಅಂತ. ಆದ್ರಿಂದ ಇಲ್ಲೇ ಇರುವಂತ ಒಂದು ಕಾಯಿನ್ ಬೂತ್ ಇಂದ ಹಿಮಾಂಶುಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ, ನಾನ್ ಕೊಟ್ಟಂತ ಕ್ಲೂನ ಉಪಯೋಗಿಸ್ಕೊಂಡು ಪೋಲೆಂಡ್ ಗೆನೋ ಬಂದಿದ್ಯಾ, ಆದ್ರೆ ಶಿವ್ ಹತ್ರ ಇರುವಂತ ದುಡ್ಡನ್ನ ನನ್ ಕದಿಯೋದನ್ನ ನಿನ್ ಕೈಲಿ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ದೇವಿಗೆ ಗೊತ್ತಿರೋದಿಲ್ಲ ಹಿಮಾಂಶುವನ ಫೋನ್ ಅನ್ನ ಟ್ರ್ಯಾಕ್ ಮಾಡ್ತಿದ್ದಾನೆ ಅಂತ. ಹೀಗೆ ಟ್ರ್ಯಾಕ್ ಮಾಡ್ತಾ ಮಾಡ್ತಾ ಪೋಲೆಂಡ್ ದೇಶದ ಪೊಲೀಸರ ಜೊತೆ ಕಾಯಿನ್ ಬೂತ್ ಹತ್ರ ಬರ್ತಾನೆ. ಈಗ ದೇವಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಆದ್ರಿಂದ ಇವನೇ ಗನ್ ಪಾಯಿಂಟ್ ಮಾಡ್ಕೊಬಿಡ್ತಾನೆ. ಆಗ ಪೊಲೀಸರೆಲ್ಲ ಹೆದರ್ಕೊಂಡು ಗನ್ನ ಕೆಳಗಡೆ ಹಾಕ್ತಿದ್ದಂಗೆನೆ ಇವನು ಕೂಡ ಬ್ರಿಡ್ಜ್ ಇಂದ ಕೆಳಗಡೆ ಒಂದು ಟ್ರಕ್ ನ ಮೇಲೆ ಹಾರಿ ತಪ್ಪಿಸ್ಕೊಳ್ತಾನೆ. ಆದ್ರೆ ಶೈನಾ ಡೆವಿಲ್ಗೆ ಒಂದು ಲಾಕೆಟ್ ಅನ್ನ ಗಿಫ್ಟ್ ಮಾಡಿದ್ಲಲ್ಲ, ಅದನ್ನ ಇಲ್ಲೇ ಬಿಳಿಸಿ ಹೊಟ್ಟೋಗಿರ್ತಾನೆ. ಇದು ಹಿಮಾಂಶುಗೆ ಸಿಗುತ್ತೆ. ನಂತರ ಹಿಮಾಂಶು ಹೋಮ್ ಮಿನಿಸ್ಟರ್ ಹಾಗೆ ಶಿವ್ನ ಮೀಟ್ ಮಾಡೋದಕ್ಕೆ ಬಂದಾಗ ಇವರು ಕೇಳ್ತಿರ್ತಾರೆ ಡೆವಿಲ್ ಸಿಕ್ಕುದ್ನ ಅಂತ. ಇಲ್ಲ, ಇನ್ನು ಸಿಕ್ಕಿಲ್ಲ, ಆದ್ರೆ ಅವನನ್ನ ಹಿಡಿಯೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊಂಡಿದೀವಿ ಅಂತ ಹೇಳ್ತಾನೆ. ಈಗ ಹಿಮಾಂಶುಗೆ ದೇವಿಯ ಪ್ಲಾನ್ ಎಲ್ಲ ಗೊತ್ತಾಗೋಗಿರೋದ್ರಿಂದ ಇವನ ಪ್ಲಾನ್ ಎಲ್ಲ ನಾಶ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಶಾಯ್ನಾ ಹಾಗೆ ಹಿಮಾಂಶು ಮಾತಾಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ದೇವಿ ಬಂದಿದ್ರಿಂದ ಇವಳು ಇಲ್ಲಿಂದ ಹೊಟ್ಟೋಗ್ತಾಳೆ. ನಂತರ ದೇವಿ ಇವನಿಗೆ ನಾನ್ ನಿಮ್ಮನ್ನ ಫ್ರೆಂಡ್ ಮಾಡ್ಕೊಳ್ಬೇಕು ಅಂತ ಡ್ರಿಂಕ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವರಿಬ್ರು ಡ್ರಿಂಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಹಿಮಾಂಶು ಹೇಳ್ತಾನೆ, ಹೇಗಾದ್ರೂ ಮಾಡಿ ನಾನು ಡೆವಿಲ್ ನ ಹಿಡಿಲೇಬೇಕು ಅಂತ. ಆಗ ದೇವಿ ಹೇಳ್ತಾನೆ, ನಾನೇ ಡೆವಿಲ್ ಅಂತ ಅರೆಸ್ಟ್ ಮಾಡಿ, ಹೇಗಿದ್ರು ಡೆವಿಲ್ ನ ಯಾರು ನೋಡಿಲ್ಲ, ನಾನೇ ಡೆವಿಲ್ ಅಂತ ನಂಬ್ಕೊಳ್ತಾರೆ ಅಂತ. ಇದನ್ನೆಲ್ಲ ಕೇಳಿ ಹಿಮಾಂಶು ಇವನ ಮೇಲೆ ನಂಬಿಕೆ ಇಟ್ಟು ಫ್ರೆಂಡ್ ಆಗೋದಕ್ಕೆ ಒಪ್ಕೊಳ್ತಾನೆ. ಅಷ್ಟೇ ಅಲ್ಲದೆ ನಾಳೆ ನಡೀತಿರುವಂತ ಒಂದು ಪಾರ್ಟಿಗೂ ಕೂಡ ಇನ್ವೈಟ್ ಮಾಡ್ತಾನೆ. ಆಕ್ಚುಲಿ ಪಾರ್ಟಿ ಬೇರೆ ಯಾವುದು ಅಲ್ಲ, ಶಿವ್ ಒಂದು ದೊಡ್ಡ ಬಿಸ್ನೆಸ್ ಮೀಟಿಂಗ್ ಅನ್ನ ಮಾಡ್ತಿದ್ದಾನಲ್ಲ, ಅದೇ ಬಿಲ್ಡಿಂಗ್ ನಲ್ಲಿ ನಡೀತಿರುವಂತ ಪಾರ್ಟಿ. ಇವನ್ಗೂ ಕೂಡ ಇದೇ ಬೇಕಾಗಿದ್ದು. ಆದ್ರಿಂದಾನೇ ಹಿಮಾಂಶು ಜೊತೆ ಫ್ರೆಂಡ್ ಆಗೋ ರೀತಿ ನಾಟಕ ಮಾಡಿದ್ದು. ನಂತರ ಮಾರನೇ ದಿನ ಮೀಟಿಂಗ್ ನಡೀತಿರುವಂತ ಆ ಬಿಲ್ಡಿಂಗ್ ನಲ್ಲಿ ಹಿಮಾಂಶು ಇರ್ಬೇಕಾದ್ರೆ ಇವನಿಗಾಗ್ಲೇ ಸಿಕ್ತಲ್ಲ ಲಾಕೆಟ್, ಅದನ್ನ ಯಾರು ಮಾಡಿಸಿದ್ದು ಅಂತ ಚೆಕ್ ಮಾಡಿಸ್ತಿರ್ತಾನೆ. ಇನ್ನೊಂದ್ ಕಡೆ ದೇವಿ ರೆಡಿ ಆಗಿ ಶೈನೋ ಜೊತೆ ಬಿಲ್ಡಿಂಗ್ ನಲ್ಲಿ ನಡೀತಿರುವಂತ ಪಾರ್ಟಿಗೆ ಬಂದಾಗ ಸೆಕ್ಯೂರಿಟಿ ಚೆಕ್ ಮಾಡ್ತಿರ್ತಾರೆ. ಆದ್ರೆ ಹಿಮಾಂಶು ಚೆಕ್ ಮಾಡಬೇಡಿ, ಅವರು ನಮ್ ಕಡೆ ಅವ್ರೆ ಅಂತ ಹೇಳ್ತಾನೆ. ಆಗ ಇದೇ ಬಿಲ್ಡಿಂಗ್ ನ ಮತ್ತೊಂದು ರೂಮ್ ನಲ್ಲಿ ನೋಡಿದ್ರೆ ಶಿವ್ ಡೀಲಿಂಗ್ ಅನ್ನ ಮಾಡ್ತಿರ್ತಾನೆ. ದುಡ್ಡು ಕೂಡ ರೆಡಿ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಶಿವ್ದು ಒಂದು ಮೆಡಿಸನ್ ಕಂಪನಿ ಇದೆ. ಲೋ ಕ್ವಾಲಿಟಿ ಮೆಡಿಸನ್ ನ ತಗೊಂಡು ಹೋಗಿ ಇಂಡಿಯಾದಲ್ಲಿ ತುಂಬಾ ರೇಟಿಗೆ ಇವನು ಮಾರ್ತಾನೆ. ಈ ಕಡೆ ಚೆಕ್ ಮಾಡಿಸ್ತಿರುವಂತ ಹಿಮಾಂಶುಗೆ ಗೊತ್ತಾಗೋಗುತ್ತೆ ಆ ಲಾಕೆಟ್ ಅನ್ನ ಮಾಡಿಸಿರೋದು ಬೇರೆ ಯಾರು ಅಲ್ಲ, ಶಾಯ್ನಾನೆ. ಹಾಗೆ ಅದನ್ನ ದೇವಿಗೆ ಕೊಟ್ಟಿದ್ಲು ಅಂತ. ಆಗ ಇವನಿಗೆ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ ದೇವಿ, ಡೆವಿಲ್ ಹಾಗೆ ಶಾಯ್ನಾ ಮನೇಲಿರುವಂತ ಸಿಂಗ್ ಮೂರು ಜನನು ಒಬ್ನೇ ಅಂತ. ಈ ಕಡೆ ಡೆವಿಲ್ ಡೀಲ್ ನಡೀತಿರುವಂತ ಜಾಗಕ್ಕೆ ಬಂದು ದುಡ್ಡನ್ನ ಎತ್ಕೊಂಡು ಹೊರಗಡೆ ಓಡೋಗ್ತಿದ್ರೆ ಸಡನ್ ಆಗಿ ಶಾಯ್ನಾ ಇವನ್ ಮುಂದೆ ಬರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿಗೆ ಹಿಮಾಂಶು ಕೂಡ ಬಂದಾಗ ದೇವಿ ಶಾಯ್ನಾನ ಗನ್ ಪಾಯಿಂಟ್ ಮಾಡಿದಾಗ ಇವಳಿಗೂ ಕೂಡ ಅರ್ಥ ಆಗೋಗುತ್ತೆ ಇವನಿಗೆ ಮೆಮೊರಿ ಲಾಸ್ ಆಗಿಲ್ಲ, ಎಲ್ಲನೂ ನೆನ್ಪಿದೆ ಅಂತ. ಗನ್ ಪಾಯಿಂಟ್ ಮಾಡಿರೋದ್ರಿಂದ ಹಿಮಾಂಶು ಇವನಿಗೆ ಶೂಟ್ ಮಾಡೋದಿಲ್ಲ ಅಂತ ಗೊತ್ತು. ಆದ್ರಿಂದ ಇವಳನ್ನ ಇಲ್ಲೇ ಬಿಟ್ಟು ಕಿಟಕಿನ ಹೊಡ್ಕೊಂಡು ಅಲ್ಲಿಂದ ಸೇಫ್ ಆಗಿ ಕೆಳಗಡೆ ಬಂದು ಒಂದು ಬಸ್ ನ ಸಹಾಯದಿಂದ ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾನೆ. ಹಿಮಾಂಶನು ಕೂಡ ಪೋಲೆಂಡ್ ದೇಶದ ಪೊಲೀಸರ ಜೊತೆ ಇವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ದೇವಿ ಮಾತ್ರ ಇವನನ್ನ ಫಾಲೋ ಮಾಡ್ತಿರೋಂತ ಪೊಲೀಸರ ಹೆಲಿಕಾಪ್ಟರ್ ನು ಕೂಡ ನಾಶ ಮಾಡಿ ಮುಂದೆ ಸಾಕ್ತಿರ್ತಾನೆ. ಒಂದು ಜಾಗದಲ್ಲಿ ಮಾತ್ರ ಪೊಲೀಸರೆಲ್ಲ ಇವನನ್ನ ಸುತ್ತುವರೆದು ಬಿಟ್ಟಿರ್ತಾರೆ. ಹಿಮಾಂಶನು ಕೂಡ ಇವನ ಮುಂದೆನೆ ಇರ್ತಾರೆ. ಆದ್ರಿಂದ ಇವನಿಗೆ ಬೇರೆ ದಾರಿ ಕಾಣದೆ ಸೀದಾ ಬ್ರಿಡ್ಜ್ ಇಂದ ನೀರಿನ ಒಳಗಡೆ ಬೀಳ್ತಾ
ಹೇಳ್ತಿದ್ದಂಗೆನೆ ದುಡ್ಡೆಲ್ಲ ನೀರಿನ ಪಾಲಾಗೋಗುತ್ತೆ. ಆಗ ಸೀನ್ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಒಂದು ದಿನ ದೇವಿ ನೋಡ್ತಾನೆ ಗಂಡ ಹೆಂಡತಿ ಇಬ್ರು ಕೂಡ ಮೇಲಿಂದ ಬಿದ್ದು ಸತ್ತೋಗ್ತಾರೆ. ಅವರ ಕೈಯಲ್ಲಿರುವಂತ ಲೆಟರ್ ಇಂದ ಇವನಿಗೆ ಗೊತ್ತಾಗುತ್ತೆ ಇವರು ಬೇರೆ ಯಾರು ಅಲ್ಲ, ಜುಮ್ಕಿ ತಂದೆ ತಾಯಿ. ಸ್ವಲ್ಪ ದಿನಗಳ ಹಿಂದೆ ಇವ್ರಿಗೆ ಗೊತ್ತಾಯ್ತು ಜುಮ್ಕಿಗೆ ಕ್ಯಾನ್ಸರ್ ಇದೆ ಅಂತ. ಎಷ್ಟೇ ಕಷ್ಟಪಟ್ಟರು ಆಪರೇಷನ್ ಗೆ ದುಡ್ಡನ್ನ ಹೊಂದಿಸೋದಕ್ಕಾಗ್ಲೇ ಇಲ್ಲ. ಆದ್ರಿಂದ ಈ ರೀತಿ ಸತ್ತು ಲೆಟರ್ ನಲ್ಲಿ ಬರ್ದಿರ್ತಾರೆ ಯಾರಾದ್ರೂ ಅವರ ಮಗಳಿಗೆ ಸಹಾಯ ಮಾಡಿ ಅಂತ. ಈ ವಿಷಯ ಗೊತ್ತಾದ್ಮೇಲೆ ಜುಮ್ಕಿನ ಹುಡ್ಕೊಂಡು ಇವನು ಹಾಸ್ಪಿಟಲ್ ಗೆ ಬಂದಾಗ ಇವಳ ಸ್ಥಿತಿನ ನೋಡಿ ತುಂಬಾನೇ ಬೇಜಾರಾಗೋಗುತ್ತೆ. ಆದ್ರಿಂದ ಇವನ ತಂದೆ ಹತ್ರ ಬಂದು ದುಡ್ಡು ಕೇಳ್ತಾನೆ. ಇವ್ರ ಹತ್ರ ಇರುವಂತ 9 ಲಕ್ಷನು ಕೂಡ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಇವನ ಬೈಕ್ ಅನ್ನ ಮಾರಿ 1 ಲಕ್ಷ ಸಿಗುತ್ತೆ. ಇದನ್ನು ಹಾಸ್ಪಿಟಲ್ ಗೆ ಕಟ್ಟೋದಕ್ಕಿಂತ ಬಂದಾಗ ತುಂಬಾ ಬೇಜಾರ್ ಮಾಡ್ಕೊಂಡು ಇಲ್ಲೇ ಇರುವಂತ ಡಾಕ್ಟರ್ ಕಪೂರ್ ಹೇಳ್ತಾರೆ ಇನ್ನು 11 ಲಕ್ಷ ಕಮ್ಮಿ ಇದೆ, ಒಂದ್ಸಲ ನೀವು ನಮ್ಮ ಹಾಸ್ಪಿಟಲ್ ನ ಓನರ್ ಹತ್ರ ಮಾತಾಡ್ ನೋಡಿ ಅಂತ. ದೇವಿ ಕೂಡ ಮಾತಾಡೋದಕ್ಕೆ ಬಂದ್ರೆ ಓನರ್ ಬೇರೆ ಯಾರು ಅಲ್ಲ, ಅದು ಶಿವ್. ಇವನು ಕೂಡ ನಡೆದಿರುವಂತ ಎಲ್ಲಾ ವಿಷಯನು ಹೇಳಿ ಅರ್ಥ ಮಾಡಿಸ್ತಾನೆ. ಮೊದ್ಲು ಆಪರೇಷನ್ ಆಗೋದಕ್ಕೆ ಬಿಡಿ, ಅದಾದ್ಮೇಲೆ ನಾನು ನಿಮ್ಗೆ ದುಡ್ಡನ್ನ ತಂದು ಕೊಡ್ತೀನಿ ಅಂತ. ಆದ್ರೆ ಶಿವ್ ಮಾತ್ರ 100 ರೂಪಾಯಿನ ಕೊಟ್ಟು ಇಷ್ಟೇ ನಿನಗೆ ಹೆಲ್ಪ್ ಮಾಡೋದಕ್ಕಾಗೋದು ಅಂತ ಕಳಿಸ್ಬಿಡ್ತಾನೆ. ಇದರಿಂದ ಇವನ್ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ನಂತರ ಇವನು ಸೀದಾ ಬರೋದೇ ವಿಧಿ ತಾಯಿ ಹತ್ರ. ಆದ್ರೆ ಇವ್ರು ಮಾತ್ರ ನೀನ್ ನನ್ ಕಾಲಕ್ಕೆ ಬಂದು ಬಿಡ್ಬೇಕು ಅಂತ ನಾನು ಚಾಲೆಂಜ್ ಮಾಡಿದೆ ಅಂತ ಕೋಪದಿಂದ ಮಾತಾಡ್ತಿದ್ರೆ ಇವನು ಸೀದಾ ಬಂದು ಕಾಲ್ ಹಿಡ್ಕೊಂಡಿದ್ದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡು 11 ಲಕ್ಷನ ಕೊಡ್ತಾರೆ. ಅದನ್ನ ಇವನು ಹಾಸ್ಪಿಟಲ್ಗೆ ಕಟ್ಟೋದ್ಮೇಲೆ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಸಕ್ಸಸ್ಫುಲ್ ಕೂಡ ಆಗುತ್ತೆ. ಜುಮ್ಕಿ ಜೀವಂತವಾಗಿದ್ದು ನಗ್ತಿರೋದನ್ನ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಹೊರಗಡೆ ಜುಮ್ಕಿಗೋಸ್ಕರ ಪ್ರೇಯರ್ ಮಾಡ್ತಿದ್ದಂತ ಒಂದಷ್ಟು ಅನಾಥ ಮಕ್ಳಿಗೂ ಕೂಡ ತುಂಬಾ ಸಂತೋಷ ಆಗ್ತಿರುತ್ತೆ. ಆಗ ಡಾಕ್ಟರ್ ಕಪೂರ್ ಹೇಳ್ತಾರೆ ಇವ್ರಿಗೂ ಕೂಡ ಜುಮ್ಕಿ ರೀತಿನೇ ಒಂದಲ್ಲ ಒಂದು ಪ್ರಾಬ್ಲಮ್ ಇದೆ. ನಮ್ ಕಣ್ ಮುಂದೆ ಇಷ್ಟು ಜನ ಇದ್ದಾರೆ, ನಮ್ ದೇಶದಲ್ಲಿ ಇನ್ನು ಎಷ್ಟು ಜನ ಇರ್ಬೋದು ಅಂತ. ಇದನ್ನ ಕೇಳಿ ದೇವಿ ಡಿಸೈಡ್ ಮಾಡ್ತಾನೆ ಆ ಎಲ್ಲಾ ಮಕ್ಕಳಿಗೂ ನಾನು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕು ಅಂತ. ನಿನ್ಗೇನ್ ತಲೆ ಕೆಟ್ಟೋಗಿದ್ಯಾ ಅಂತ ಜಿಗ್ನೇಶ್ ಕೇಳ್ತಿದ್ರೆ ಆಗ ಇವನು ಹೇಳ್ತಾನೆ ಒಂದು ಮಗುವಿನ ಮುಖದಲ್ಲಿ ಮೂಡುವಂತ ಒಂದು ಸ್ಮೈಲ್ ಇಂದ ಅಷ್ಟೊಂದು ಕಿಕ್ ಸಿಗುತ್ತೆ ಅಂತಂದ್ರೆ ಇನ್ನು ಸಾವಿರಾರು ಮಕ್ಕಳ ಮುಖದಲ್ಲಿ ಬರುವಂತ ಸ್ಮೈಲ್ ಇಂದ ಎಷ್ಟು ಕಿಕ್ ಸಿಗ್ಬೋದು. ಇನ್ಮೇಲಿಂದ ಅವರೆಲ್ಲರ ಟ್ರೀಟ್ಮೆಂಟ್ ಗೋಸ್ಕರ ದುಡ್ಡನ್ನ ಹೊಂದಿಸೋದೇ ನನ್ನ ಕಿಕ್ ಅಂತ. ಇದೇ ಕಾರಣದಿಂದಾನೇ ಇವನು ದುಡ್ಡನ್ನ ಕಳ್ಳತನ ಮಾಡೋದಕ್ಕೆ ಶುರು ಮಾಡಿದ್ದು. ಈ ಕಡೆ ವಿಷಯನೆಲ್ಲ ದೇವಿಯ ತಂದೆ ಶೈನಾಗೆ ಹೇಳ್ತಾ ನನ್ ಮಗನ್ಗೆ ನಾನು ಎಲ್ಲಾ ಕೆಲ್ಸದಲ್ಲೂ ಸಪೋರ್ಟ್ ಮಾಡ್ತೀನಿ ಅಂತಾರೆ. ಇನ್ನೊಂದ್ ಕಡೆ ದೇವಿ ಇಂಡಿಯಾಗೆ ಬಂದಿರ್ತಾನೆ. ಹಿಮಾಂಶು ಕೂಡ ಇವನ ಹತ್ರನೇ ಬರ್ತಾನೆ. ಇಲ್ಲಿ ದೇವಿ ಕದ್ದಿದ್ದಂತ ದುಡ್ಡೆಲ್ಲ ನೀರಿನ ಪಾಲಾಯ್ತು ಅಂತ ಬೇಜಾರ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ತಿರ್ತಾನೆ. ಆದ್ರಿಂದ ಹಿಮಾಂಶು ಕೂಡ ಹೇಳ್ತಾನೆ ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ನಾನ್ ನಿನ್ನ ಈಗ ಅರೆಸ್ಟ್ ಮಾಡೋದಿಲ್ಲ, ನೆಕ್ಸ್ಟ್ ನೀನು ಕಳ್ಳತನ ಮಾಡ್ದಾಗ್ಲೇ ಅರೆಸ್ಟ್ ಮಾಡೋದು ಅಂತ ಹೇಳಿದಾಗ ದೇವಿ ಇವನಿಗೆ 14 ನವೆಂಬರ್ ಕರೆಕ್ಟ್ ಆಗಿ 12 ಗಂಟೆಗೆ ಹೋಮ್ ಮಿನಿಸ್ಟರ್ ನ ಪಾರ್ಟಿ ಫಂಡ್ ಇಂದ 500 ಕೋಟಿನ ಕದಿತೀನಿ, ನಿನ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ಕೊ ಅಂತಾನೆ. ಈ ಕಡೆ ನಮ್ಗೆ 500 ಕೋಟಿ ಪಾರ್ಟಿ ಫಂಡ್ ಇರುವಂತ ಬಿಲ್ಡಿಂಗ್ ಅನ್ನ ತೋರಿಸ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೋಮ್ ಮಿನಿಸ್ಟರ್ ನ ಈ 500 ಕೋಟಿ ಪಾರ್ಟಿ ಫಂಡ್ ಬೇರೆ ಯಾರ್ದು ಅಲ್ಲ, ಶಿವ್ ಇಲ್ಲಿಗಲ್ ಆಗಿ ಮಾಡಿಟ್ಟಿರುವಂತ ಬ್ಲಾಕ್ ಮನಿ. ಅಷ್ಟೇ ಅಲ್ಲದೆ ಇದುವರೆಗೂ ದೇವಿ 700 ಕೋಟಿಗಿಂತ ಜಾಸ್ತಿ ಕಳ್ತನ ಮಾಡಿದನಲ್ಲ, ಆ ಎಲ್ಲಾ ದುಡ್ಡು ಕೂಡ ಒಂದಲ್ಲ ಒಂದು ರೀತಿಲಿ ಶಿವ್ಗೆ ಕನೆಕ್ಟ್ ಆಗಿರೋದೆ. ಈ ಕಡೆ ಹಿಮಾಂಶು ಹೊರಗಡೆ ನಿಂತ್ಕೊಂಡು ವಾಚ್ ಮಾಡ್ತಿರ್ತಾನೆ. ದೇವಿ ಮನೆ ಒಳಗಡೆನೆ ಇದ್ದಾನೆ. ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಪಾರ್ಟಿ ಫಂಡ್ ಇಟ್ಟಿರುವಂತ ಜಾಗಕ್ಕೆ ಈಗಾಗ್ಲೇ ಡೆವಿಲ್ ಬಂದು ಇಲ್ಲಿರುವಂತ ಗಾರ್ಡ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಸ್ಕ್ರೀನ್ ನ ಮುಖಾಂತರ ಶಿವ್ ಹೇಳ್ತಿರ್ತಾನೆ ನಾನ್ ನಿನ್ಗೋಸ್ಕರನೇ ಕಾಯ್ತಿದ್ದೆ ಅಂತ. ನಂತರ ಇನ್ನಷ್ಟು ಗಾರ್ಡ್ಸ್ ಗಳು ಬಂದು ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಕಡೆ ಹಿಮಾಂಶುಗೆ ದೇವಿ ಒಂದೇ ರೀತಿ ಓಡಾಡ್ತಿರೋದನ್ನ ನೋಡಿ ಡೌಟ್ ಬಂದು ಚೆಕ್ ಮಾಡಿ ನೋಡಿದ್ರೆ ಹೋಲೋಗ್ರಾಮ್ ವಿಡಿಯೋನ ರೆಕಾರ್ಡ್ ಮಾಡಿ ಬಿಟ್ಬಿಟ್ಟು ಹೊಟ್ಟೋಗಿರ್ತಾನೆ ಅಷ್ಟೇ. ಇಲ್ಲಿ ಶಿವ್ನ ಗಾರ್ಡ್ಸ್ ಗಳೆಲ್ಲ ಹೊಡೆದಿರೋದ್ರಿಂದ ಇವನು ಮಲ್ಕೊಂಡಿರೋದನ್ನ ನೋಡಿ ಅವನು ಸತ್ತೋಗಿರ್ಬೋದು ಅಂತ ಶಿವ್ ಸಂತೋಷ ಪಡ್ತಿದ್ರೆ ಮರುಕ್ಷಣನೇ ಇವನು ಎದ್ ನಿಂತ್ಕೊಬಿಡ್ತಾನೆ. ಆದ್ರಿಂದ ನೀನ್ ಯಾರು ಅಂತ ಕೇಳಿದಾಗ ಮುಖನ ತೋರಿಸಿ ಆ 100 ರೂಪಾಯಿ ನೋಟನ್ನ ತೋರಿಸ್ತಿದ್ದಂಗೆನೆ ಇವನ್ಗೂ ಕೂಡ ನೆನಪಾಗೋಗುತ್ತೆ ಇವ್ನ್ ಯಾರು ಅಂತ. ನಂತರ ದೇವಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಎಲ್ಲಾ ಗಾರ್ಡ್ಸ್ ಗಳನ್ನ ಹೊಡೆದು ಸಾಯಿಸಿ ಇವನನ್ನು ಕೂಡ ಎತ್ತಿ ದೂರ ಬಿಸಾಕ್ತಿದ್ದಂಗೆನೆ ಕರೆಂಟ್ ಶಾಕ್ ಹೊಡೆದು ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಬಿಲ್ಡಿಂಗ್ ಹತ್ರ ಪೊಲೀಸರು ಬಂದ್ಬಿಡ್ತಾರೆ. ಅಷ್ಟೊತ್ತಿಗೆ ದೇವಿನು ಕೂಡ ದುಡ್ಡನ್ನೆಲ್ಲ ತಗೊಂಡ್ ಬಂದು ಒಂದು ವ್ಯಾನ್ ಗೆ ಹಾಕಿ ಇವನ ತಂದೆಗೆ ಹೇಳ್ತಾನೆ ನೀವು ಈ ದುಡ್ಡನ್ನ ಎತ್ಕೊಂಡು ಹೋಗಿ ನಾನು ಪೊಲೀಸರನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ ಅಂತ. ಹೇಳ್ಬೇಕು ಅಂತಂದ್ರೆ ದೇವಿ ಪೊಲೀಸರಿಂದ ತಪ್ಪಿಸ್ಕೊಂಡು ಬದುಕಿ ಬರುವಂತ ಚಾನ್ಸ್ ತುಂಬಾನೇ ಕಮ್ಮಿ ಇರುತ್ತೆ. ಆದ್ರೂ ಕೂಡ ಇವನ ಮಗನ್ ಮೇಲೆ ನಂಬಿಕೆನ ಇಟ್ಟು ಸರಿ ಅಂತ ಒಪ್ಕೊಳ್ಳುತ್ತಾನೆ. ಪ್ಲಾನ್
ರೀತಿನೇ ದೇವಿ ಪೊಲೀಸರ ಮುಂದೆ ಓಡೋದಕ್ಕೆ ಶುರು ಮಾಡ್ತಾನೆ. ಹಿಮಾಂಶುನು ಕೂಡ ಇನ್ನೇನು ಇವನಿಗೆ ಶೂಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇದ್ದಕ್ಕಿದ್ದಂಗೆನೆ 100 ಮಕ್ಕಳುಗಳು ಇಲ್ಲಿಗೆ ಬಂದ್ಬಿಡ್ತಾರೆ. ಏನಾಗ್ತಿದೆ ಅಂತ ಕೇಳಿದಾಗ ಟೀಚರ್ ಹೇಳ್ತಾರೆ, ಸಾವಿರಾರು ಅನಾಥ ಮಕ್ಕಳಿಗೋಸ್ಕರ ಒಬ್ಬ ವ್ಯಕ್ತಿ 1000 ಕೋಟಿನ ದಾನ ಮಾಡಿದಾನೆ, ಅವನಿಗೋಸ್ಕರ ನಾವೆಲ್ಲರೂ ರ್ಯಾಲಿಗೆ ಹೋಗ್ತಿದೀವಿ ಅಂತ. ಆಗ ಹಿಮಾಂಶುಗೆ ಅರ್ಥ ಆಗೋಗುತ್ತೆ ದೇವಿ ದುಡ್ಡನ್ನ ಕದಿತಿದ್ದು ಈ ಅನಾಥ ಮಕ್ಕಳುಗಳಿಗೋಸ್ಕರ ಅಂತ. ಆದ್ರಿಂದ ಏನು ಮಾಡದೆ ಇವನು ಕೂಡ ಬಿಟ್ಬಿಡ್ತಾನೆ. ಇದಾದ್ಮೇಲೆ ಮಾರನೇ ದಿನ ಹೋಮ್ ಮಿನಿಸ್ಟರ್ಗೆ ಹಿಮಾಂಶು ಮೇಲೆ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ, ಕೇಸನ್ನ ಸಾಲ್ವ್ ಮಾಡ್ಲಿಲ್ಲ ಅಂತ. ಇದರಿಂದ ಒಬ್ಬ ಹೊಸ ಆಫೀಸರ್ನ ಕರ್ಕೊಂಡ್ ಬರ್ತಾರೆ. ನೋಡಿದ್ರೆ ಆ ಆಫೀಸರ್ ಬೇರೆ ಯಾರು ಅಲ್ಲ, ದೇವಿನೇ. ಹಿಮಾಂಶುಗಂತೂ ನಗುನ ತಡ್ಕೊಳ್ಳೋದಕ್ಕಾಗ್ತಿರೋದಿಲ್ಲ. ಆಗ ದೇವಿ ಇವನಿಗೆ ಸೈಲೆಂಟ್ ಆಗಿ ಹೇಳ್ತಾನೆ, ನನ್ಗೆ ನಿನ್ ಮೇಲೆ ಯಾವುದೇ ತರದ ದ್ವೇಷ ಇಲ್ಲ, ಈ ಕೆಟ್ಟ ಜನರ ವಿರುದ್ಧ ನಾನು ಹೋರಾಡ್ತಿರೋದು ಅಂತ ಹೇಳ್ತಾನೆ. ಹಿಮಾಂಶುನು ಕೂಡ ಅದನ್ನ ಒಪ್ಕೊಳ್ತಾನೆ. ಕೊನೆಗೂ ಇವರಿಬ್ಬರ ಮಧ್ಯೆ ಇದ್ದಂತ ದ್ವೇಷ ಎಲ್ಲ ಮುಗ್ದೋಗುತ್ತೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ಮಾಸ್ಕ್ ಅನ್ನ ಹಾಕೊಂಡು ಕಳ್ತನ ಮಾಡುವಂತ ಆ ವ್ಯಕ್ತಿಯ 2ನೇ ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಮೈಂಡ್ಸ್.